ಬೆಂಗಳೂರು ಹೊರವಲಯದ ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಸತತ 5 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಮನೆಯೊಳಗಿದ್ದ ಚಿರತೆಯನ್ನ ಬೋನಿಗೆ ಬೀಳಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಚಿರತೆಯನ್ನ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸ್ಥಳೀಯರು ಜೈಕಾರ ಹಾಕಿದ್ದಾರೆ. ಬೆಳಗ್ಗೆ 8 ಗಂಟೆ ಕರೆಕ್ಟಾಗಿದೆ. ನಾನು ನಮ್ಮ ಮಿಸಸ್ ಇಬ್ಬರೂ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಅದು ಒಂದು ಪ್ಲೇವುಡ್ ಶೀಟ್ ಇಟ್ಟಿದ್ವಿ, ಇಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಎಗರಿ ಬಂತು. ನಾನು ಎಗರಿ ಬಂದ ತಕ್ಷಣ ಸೌಂಡ್ ಆಯಿತು. ಸೌಂಡ್ ಆದರೆ ನಾನೇನು ತಿಳ್ಕೊಂಡೆ, ಫಸ್ಟು ನಾಯಿ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಅದು ನಮ್ಮ ಮುಂದೆನೇ ಪಾಸಾಗಿ ರೂಮ್ ಒಳಗಡೆ ಹೋಯಿತು. ಅವಾಗ ಕನ್ಫರ್ಮ್ ಆಯಿತು ಅದು ಹೋಗ್ತಾ ಇರಬೇಕಾದ್ರೆ ಚಿರತೆ ಅಂತ. ಅಷ್ಟೊತ್ತಿಗೆ ಅವರು ಚಿರತೆ ಅಂತ ಕೂತ್ಕೊಂಡು ನಾನು ನಮ್ಮ ಮಿಸಸ್ ಇಬ್ಬರು ಆಚೆ ಓಡಿ ಬಂದು ಲಾಕ್ ಮಾಡಿದ್ವಿ. ಆಚೆ ಬಂದು ಆಮೇಲೆ ತಿರ್ಗಿ ಪಕ್ಕದ ಮನೆಯವ್ರಿಗೆಲ್ಲ ಹೇಳಿದ್ವಿ. ಅವ್ರಿಗೆ ಫೋನ್ ಮಾಡಿ ಪೊಲೀಸವ್ರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಬಂದು ಈಗ ಹಿಡ್ದಿದ್ದಾರೆ. ಅದೊಂದು ಸಂತೋಷ. ಸೀದಾ ಒಳಗಡೆಯಿಂದ ಹಾಲಿಂದ ಎಂಟ್ರಿ ಆಗಿ ಸೀದಾ ರೂಮ್ ಒಳಗಡೆ ಹೋಯಿತು. ನಮ್ಮ ಮುಂದೆನೇ ಪಾಸ್ ಆಯ್ತು. ನಾನು ಸಡನ್ ಬೆಳಗಿನ ಜಾವ ಸುಮಾರು 7:30ರಿಂದ 8 ಗಂಟೆ ಒಳಗಾಗಿ ಒಂದು ಚಿರತೆ ಪ್ರತ್ಯಕ್ಷ ಆಗಿ ಅಕ್ಕಪಕ್ಕ ಮನೆಗಳಲ್ಲಿ ಓಡಾಡಿರ್ತಕ್ಕಂಥ ವಿಡಿಯೋ ಫುಟೇಜಸ್ ಒಂದಷ್ಟು ವೈರಲ್ ಆಗಿತ್ತು. ತದನಂತರದಲ್ಲಿ ವೆಂಕಟಲಕ್ಷ್ಮಣ್ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಯ ಸಮಯ ಪ್ರಜ್ಞೆಯಿಂದ ಗಂಡ ಹೆಂಡತಿ ಇಬ್ಬರು ಈಚೆ ಬಂದು ಚಿರತೆಯನ್ನು ಒಳಗಡೆ ಕೂಡಿ ಹಾಕಿ ಅವರು ಈಚೆ ಬಂದಿರತಕ್ಕಂಥದ್ದು. ತತ್ಕ್ಷಣ ಜಿಗಣಿ ಪುರಸಭಾಧಿಕಾರಿಗಳು, ಅರಣ್ಯಾಧಿಕಾರಿಗಳು ಮತ್ತು ಜಿಗಣಿ ಪೊಲೀಸರ ನೆರವಿನಿಂದ ಎಲ್ಲ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಚಿರತೆಯನ್ನು ಹಿಡಿಯುವಲ್ಲಿ ಯಶಸ್ವಿಯನ್ನು ಕಂಡಿದ್ದೀವಿ.